ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಓಂ ಆತ್ಮಜ್ಞಂ ವಿಷ್ಣು ರೂಪಸ್ಥಂ ಅನಂತ ಜ್ಞಾನ ಸಂಯುತಂ ಅಂಧಕಾರಹರಂ ವಂದೇ ವೇದವ್ಯಾಸಂ ಜಗದ್ಗುರುಂ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 316ನೇ ಭಾಗ. ಸನಕ ಮಹರ್ಷಿಯು ಬ್ರಹ್ಮನನ್ನು ಶಿವನ ಪರಮಾನುಗ್ರಹದಿಂದಲೂ ಜಗದ್ಗುರುವಾದ ನಿನ್ನ ದಯೆಯಿಂದಲೂ ಅರುಣಾಚಲೇಶ್ವರ ಮಹಾತ್ಮೆಯನ್ನು ಕೇಳಿ ಪುನೀತನಾದನು. ಈ ಮೊದಲು ಯಾರು ಯಾರು ಅರುಣಾಚಲೇಶ್ವರನನ್ನು ಪೂಜಿಸಿ ವರಗಳನ್ನು ಪಡೆದರು ಹೀಗೆಂಬುದನ್ನು ಹೇಳೆಂದು ಕೇಳಿದನು. ಬ್ರಹ್ಮನು ಮನಸ್ಸಿನಲ್ಲಿಯೇ ಅರುಣಾಚಲೇಶ್ವರನನ್ನು ನಮಿಸಿ, ಪುತ್ರನೇ, ಪೂರ್ವದಲ್ಲಿ ಪಾರ್ವತಿಯು ಒಮ್ಮೆ ಅಕಾರ್ಯವನ್ನು ಮಾಡಿ ಅರುಣಾಚಲೇಶ್ವರನ ಆಶ್ರಯದ ಪ್ರಭಾವದಿಂದ ಹೇಗೆ ಪರಿಹಾರ ಹೊಂದಿದಳೆಂಬ ವೃತ್ತಾಂತವನ್ನು ಹೇಳುವೆನು, ಕೇಳು ಹೀಗೆಂದು ಮುಂದುವರಿಸಿದನು. ಒಂದು ಸಲ ಮಹೇಶ್ವರನ ಸಭೆಯಲ್ಲಿ ರತ್ನತೋರಣಗಳಿದ್ದ ಮಣಿಮಯ ಮಂಟಪದಲ್ಲಿ ದಿವ್ಯ ಪೀಠದಲ್ಲಿ ಸುಖಾಸೀನನಾಗಿ ಪಾರ್ವತಿಯೊಂದಿಗೆ ಶಿವಸಭೆಯಲ್ಲಿ ಕುಳಿತು ಅಪ್ಸರೆಯರ ನಾಟ್ಯ, ಗಂಧರ್ವರ ಗಾಯನವನ್ನು ವೀಕ್ಷಿಸುತ್ತಿದ್ದನು. ಗಣಪತಿ, ಕುಮಾರಸ್ವಾಮಿ, ಅಷ್ಟದಿಕ್ಪಾಲಕರು, ಮುನಿಶ್ರೇಷ್ಠರು, ಬ್ರಹ್ಮರ್ಷಿಗಳು, ದೇವತೆಗಳು, ಸಿದ್ಧ, ಯಕ್ಷ, ಚಾರಣರು, ಪ್ರಮಥಗಣಗಳು, ಪಾರ್ಷದರು ಮೊದಲಾದವರಿಂದ ಮಹಾದೇವನ ಸಭೆಯು ತುಂಬಿದ್ದಿತು. ಸಭೆಯು ಮುಕ್ತಾಯವಾದ ನಂತರ ಸದಾಶಿವನು ಎಲ್ಲರನ್ನೂ ಬೀಳ್ಕೊಟ್ಟು ಭಕ್ತರಿಗೆ ವರಗಳನ್ನು ಅನುಗ್ರಹಿಸಿ ಅಲ್ಲಿನ ಮನೋಹರವಾದ ಉದ್ಯಾನದಲ್ಲಿ ಪಾರ್ವತಿಯೊಂದಿಗೆ ವಿಹರಿಸುತ್ತಿದ್ದನು. ಸರ್ವಾಂಗ ಸುಂದರಿಯಾದ ಶಿವೆಯು ಸಂತೋಷದಿಂದ ಶಿವನೊಡನೆ ವಿಹರಿಸುತ್ತಾ ಪ್ರೀತಿಯಿಂದ ಅವನ ಹಿಂದೆ ಬಂದು ಪ್ರೇಮ ಚೇಷ್ಟೆಯಿಂದ ಕಮಲ ಸದೃಶವಾದ ತನ್ನ ಹಸ್ತಗಳಿಂದ ಶಿವನ ತ್ರಿನೇತ್ರಗಳನ್ನು ಮುಚ್ಚಿ ಹಿಡಿದುಕೊಂಡಳು. ಸೂರ್ಯ, ಚಂದ್ರ ಮತ್ತು ಅಗ್ನಿರೂಪಗಳಾದ ಆ 3 ಕಣ್ಣುಗಳನ್ನು ಪಾರ್ವತಿಯು ಮುಚ್ಚುತ್ತಲೇ ತ್ರಿಭುವನಗಳಲ್ಲೂ ಕೆಲವು ಕಾಲ ಭಯಂಕರವಾದ ಅಂಧಕಾರವು ವ್ಯಾಪಿಸಿತು. ಪರಮೇಶ್ವರನ ಲೀಲೆಯ ನಿಮಿಷಾರ್ಧವು ಪ್ರಪಂಚದ ಕಾಲಗಣನೆಯಲ್ಲಿ ಕೋಟಿ ಸಂವತ್ಸರಗಳಾಗಿ ಪರಿಣಮಿಸಿ ಕತ್ತಲೆಯಿಂದಾಗಿ ಸೂರ್ಯಚಂದ್ರರ ಜ್ಯೋತಿ ಇಲ್ಲದೆ ಲೋಕವೇ ಕ್ಷೋಭೆಗೊಳಗಾಯಿತು. ಮಹರ್ಷಿಗಳು ಪ್ರಕಾಶಹೀನರಾದರು, ವೇದಗಳು ಸಾರರಹಿತವಾದವು, ಸಕಲ ಜೀವರಾಶಿಗಳು ಲಯವನ್ನು ಹೊಂದಿದವು. ಆಗ ತಪಪ್ರಭಾವದಿಂದ ಜ್ಞಾನವನ್ನು ಪಡೆದ ಋಷಿಶ್ರೇಷ್ಠರೆಲ್ಲರೂ ಒಂದೆಡೆ ಸೇರಿ ಲೋಕವು ಅಂಧಕಾರದಲ್ಲಿ ಮುಳುಗಿರಲು ಏನು ಕಾರಣವೆಂದು ಯೋಚಿಸತೊಡಗಿದರು. ಹಗಲು ರಾತ್ರಿಗಳು, ಸೂರ್ಯ ಚಂದ್ರ ಅಗ್ನಿ ಇಲ್ಲದೆ ಯಜ್ಞ ಯಾಗಾದಿ ಕರ್ಮಗಳಿಗೆ, ತಪೋನುಷ್ಠಾನಕ್ಕೆ ಭೂಲೋಕದಲ್ಲಿ ದೇವತೆಗಳ ಪೂಜೆಗೂ ಭಂಗ ಉಂಟಾಗಿದೆ. ಮಹರ್ಷಿಗಳು ಧ್ಯಾನಸ್ಥರಾಗಿ ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಪಾರ್ವತಿಯು ಪ್ರೇಮಚೇಷ್ಟೆಯಿಂದ ಶಿವನ ನೇತ್ರಗಳನ್ನು ಮುಚ್ಚಿರುವುದು ಗೋಚರಿಸಿ ಪಾರ್ವತಿ ಪರಮೇಶ್ವರರನ್ನೇ ಸ್ತೋತ್ರ ಮಾಡಿ, ಸದಾಶಿವನೇ, ಪ್ರೇಮದಿಂದ ಉತ್ಪನ್ನವಾದ ಲೋಕಕ್ಷಯದಿಂದ ನಿವೃತ್ತನಾಗು, ಜಗತ್ತಿಗೆ ಬೆಳಕನ್ನು ನೀಡು. ತಾಯಿ ಪಾರ್ವತಿಯೇ, ಶಿವನ ಕಣ್ಣುಗಳನ್ನು ನಿನ್ನ ಹಸ್ತಬಂಧನದಿಂದ ಮುಕ್ತಗೊಳಿಸು ಹೀಗೆಂದು ಬೇಡಿಕೊಂಡರು. ಭಕ್ತರಾದ ಮಹರ್ಷಿಗಳ ಸ್ತೋತ್ರವನ್ನು ಆಲಿಸಿದ ಶಿವನು, ಗೌರಿ, ನನ್ನ ಕಣ್ಣುಗಳನ್ನು ಬಿಡು ಹೀಗೆಂದು ಹೇಳಿದನು. ಕೂಡಲೇ ಪಾರ್ವತಿಯು ಕಣ್ಣುಗಳನ್ನು ಮುಚ್ಚಿ ಹಿಡಿದಿದ್ದ ತನ್ನ ಹಸ್ತಗಳನ್ನು ಹಿಂತೆಗೆದುಕೊಂಡಳು. ಆ ಕ್ಷಣದಲ್ಲಿಯೇ ಜಗತ್ತನ್ನು ವ್ಯಾಪಿಸಿದ ಅಂಧಕಾರವು ನಾಶವಾಗಿ ಎಲ್ಲೆಡೆ ಪ್ರಕಾಶವು ವ್ಯಾಪಿಸಿ ಬ್ರಹ್ಮಾಂಡವು ಪ್ರಕಾಶಮಾನವಾಯಿತು. ಪಾರ್ವತಿಯು ನನ್ನ ಕಣ್ಣುಗಳನ್ನು ಮುಚ್ಚಿ ಹಿಡಿದು ಇಷ್ಟ ಕಾಲ ಕಳೆಯಿತೆಂದು ತನ್ನನ್ನು ಸ್ತೋತ್ರ ಮಾಡುತ್ತಿದ್ದ ಸಿದ್ಧರನ್ನು ಶಿವನು ಪ್ರಶ್ನಿಸಿದನು. ಸಿದ್ಧರು ಅಂಜಲಿಬದ್ಧರಾಗಿ, ಸ್ವಾಮಿಯೇ, ನಿನ್ನ ಕಾಲಗಣನೆಯಲ್ಲಿ ನಿಮಿಷ ಮಾತ್ರವಾದರೂ ಪ್ರಪಂಚದ ಕಾಲಮಾನದಲ್ಲಿ ಕೋಟಿ ಸಂವತ್ಸರಗಳು ಕಳೆದು ಹೋದವು ಹೀಗೆಂದು ಹೇಳಿದರು. ಪರಮೇಶ್ವರನು ಪಾರ್ವತಿಯನ್ನು ನೋಡುತ್ತಾ ಗಟ್ಟಿಯಾಗಿ ನಕ್ಕು, ನೀನು ಜಗನ್ಮಾತೆಯಾದರೂ ಪೂರ್ವಾಪರ ವಿವೇಚಿಸದೆ ನನ್ನ ಕಣ್ಣುಗಳನ್ನು ಮುಚ್ಚಿ ಹಿಡಿದು ಲೋಕದ ಕ್ಷಯವನ್ನೇ ಮಾಡಿದೆ. ನಿನ್ನ ಈ ಕಾರ್ಯವು ಯುಕ್ತವಾದುದಲ್ಲ. ನಾನು ಕಾಲವನ್ನರಿತು ಪ್ರಳಯ ಕಾಲದಲ್ಲಿ ಮಾತ್ರ ಲೋಕಕ್ಷಯ ಮಾಡುತ್ತೇನೆ, ಆದರೆ ನೀನು ಅಕಾಲದಲ್ಲಿ ಲೋಕಕ್ಷಯವನ್ನು ಉಂಟು ಮಾಡಿರುವೆ ಹೀಗೆಂದು ಹೇಳಿದನು. ಸದಾಶಿವನ ಮಾತಿನಿಂದ ಧರ್ಮಚ್ಯುತಿ ಕ್ರಮದಿಂದ ಭಯಗೊಂಡ ಪಾರ್ವತಿಯು ಗಂಡನನ್ನು, ನನ್ನಿಂದ ಮಹಾಪರಾಧವಾಗಿದೆ, ಈ ದೋಷ ಪರಿಹಾರಕ್ಕೆ ಪ್ರಾಯಶ್ಚಿತ್ತವೇನು ಹೀಗೆಂದು ಕೇಳಿದಳು. ಶಿವನು, ಮೃಡಾನಿಯೇ, ನನ್ನಿಂದ ಅಭಿನ್ನಳು, ಮಾನ್ಯಳು, ಲೋಕ ಸೃಷ್ಟಿಗೆ ಉನ್ಮುಖಳಾದ ನಿನ್ನಿಂದಲೇ ಅಕಾರ್ಯವು ಸಂಭವಿಸಿದೆ.
ಆದುದರಿಂದ ಪ್ರಾಯಶ್ಚಿತ್ತವೂ ಕೂಡ ನಿನ್ನಿಂದಲೇ ನಡೆಯಬೇಕು. ಕರ್ಮಭೂಮಿಯಾದ ಭರತ ವರ್ಷದ ಪುಣ್ಯವನ್ನು ಹೆಚ್ಚಿಸುವ ನೆವದಿಂದ ಭೂಲೋಕದಲ್ಲಿಯೇ ಪ್ರಾಯಶ್ಚಿತ್ತಕ್ಕಾಗಿ ತಪಸ್ಸು ಮಾಡು, ಹೀಗೆಂದು ಸೂಚಿಸಿದನು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಎಲ್ಲರಿಗೂ ಒಳಿತಾಗಲಿ. ಜೈ ಶ್ರೀರಾಮ್.